ಓಂ ಅನಾದ್ಯವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮ ನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ಶ್ರೀಯತ್ರ ರೂಪಿಣ್ಯುರ್ಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಜತಿ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರ ಆಧಾವತಿಕಾರತಂತ್ರಃ ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ ಮಾನವೋ ಬದರಸ್ಸಿಂಧುಃ ಶಶಿನಸ್ತು ತ್ರಿನಾಮಕಂ ಯೋ ವೇದಮುಚ್ಯತೆ ರೋಗೈಃ ವಿಷ್ಣುನಾಮ್ನೇವ ಸಂಸ್ಕೃತೇಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1145ನೇಯ ಅನುಶಾಸನ ಪರ್ವದ 78ನೇಯ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಬೇಕಾಗಿದೆ. ನಡೆದಿರುವಂತಹ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 43, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 83, ವೈಷ್ಣವ ಪಾಠದಲ್ಲಿ 78, ಗೀತಾ ಪ್ರೆಸ್ಸಿನ ಉತ್ತರ ಭಾರತದ ಪಾಠದಲ್ಲಿ 48, ಅದರ 10 ಶ್ಲೋಕಗಳು ಸಮಾಪ್ತ ಆಗಿವೆ. ಮುಂದಿನ ಭಾಗವನ್ನು ಇವತ್ತು ನೋಡಬೇಕಾಗಿದೆ. ಸ್ವಸ್ಥಸ್ತು ಸತಾಂ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಮಕಾಃ ಭಗವತಃ ಚತ್ವಾರಃ ಅವತಾರಾಃ ರೂಪವಿಶೇಷಾಃ ಸರ್ವೇಷಾಂ ಜ್ವರಾನ್ ಹತ್ವಾ ಸನ್ಮಂಗಲಾನಿ ಕುರ್ವಂತು ಇತಿ ಸಂಪ್ರಾರ್ಥ್ಯ ಅದ್ಯತನಃ ಅನುಶಾಸನ ಪರ್ವಣಃ ಭಾಗಃ ಇದಮಿದಾನೀಂ ಪ್ರಾರಭ್ಯತೆ. ಗತೆ ದಿವಸೆ ದೇವಯಾನಿ ಯಯಾತ್ಯೋಃ ಸಂತತಿಃ सूतजातौ कथं नान्तर्भवति क्षत्रियवर्ण एव कथं प्रवर्तते इत्यस्मिन् विषये भागवतस्य 5ಮ स्कन्धे 9ಮ स्कन्धे च ये विषयाः संवर्णिताः ते प्राश्रूयन्ते. अपि च सूतजातिः न केवलं क्षत्रियेण पुरुषेण ब्राह्मण महिलायाम् उत्पद्यते, परन्तु सूतजातिरपि लोमहर्षणेन साकमेव भगवता ವೇದವ್ಯಾಸೇನ ಸೃಷ್ಟಾ ವರ್ತತೆ ಇತಿ ವಾದಿರಾಜ ಶ್ರೀಮಚ್ಚರಣಾನಾಂ ಅಭಿಪ್ರಾಯಃ ಭಾವಪ್ರಕಾಶಿಕಾಯಾಂ ಯಃ ಉಕ್ತಃ ಸೋಪಿ ಪ್ರಾಸ್ತೂಯತ. ವರ್ಣಾನಾಂ ಉತ್ಪತ್ತಿ ವಿಷಯಕಃ ಯಃ रहस्यमयः भागः स तु वेदेषु पुराणेषु च वर्णित एव, तथापि तस्य रहस्यं न सम्पूर्णतया उदघाटि. अद्यत्वे ब्राह्मणाः क्षत्रियाः वैश्याः शूद्राः वा कान् धर्मान् आचरेयुः
ಕಾಂಶ್ಚ ಅಧರ್ಮಾನ್ ಪರಿತ್ಯಜಯುಃ ಇತ್ಯಸ್ಮಿನ್ ವಿಷये ತಾವತ್ ಸುಸ್ಪಷ್ಟಾಃ ನಿಯಮಾಃ ಶ್ರೂಯಂತೆ ಪರಂತು ವರ್ಣವ್ಯವಸ್ಥಾಯಾಃ ಮೂಲಂ ಅಥವಾ ಪ್ರಾಥಮಿಕಂ ರೂಪಂ ಇದಾनीमपि ಸಂಕೀರ್ಣಮೇವ ಅವತಿಷ್ಠತೆ इति मम मतमपि गते दिवसे प्राकाशि ಈಗ ಈ ಚಾಂಡಾಲ ಮೊದಲಾದ ವರ್ಣಗಳೇನಿವೆ ಅನುಲೋಮ ವರ್ಣಗಳು ಅವುಗಳ ಕುರಿತಾಗಿ ನಾವು ಶ್ರವಣ ಮಾಡಬೇಕಾಗಿದೆ. ಶೂದ್ರ ಚಾಂಡಾಲ ಮತ್ಯುಗ್ರಂ ವಜ್ಜಘ್ನಂ ಬ್ರಾಹ್ಯವಾಸಿನಂ ಬ್ರಾಹ್ಮಣ್ಯಂ ಸಂಪ್ರಜಾಯಂತೆ ಇತ್ಯೇತಾಃ ಕುಲಪಾಂಸನಾಃ ಏತೆ ಮತಿಮತಾಂ ಶ್ರೇಷ್ಠ ವರ್ಣಸಂಕರಜಾಃ ಪ್ರಭೋ. ಬ್ರಾಹ್ಮಣ ಸ್ತ್ರೀಯನ್ನ ಕ್ಷತ್ರಿಯನಾದವನು ಸಮಾಗಮಿಸಿದರೆ ಸೂತ ಹುಟ್ಟುತ್ತಾನೆ. ವೈಶ್ಯನಾದವನು ಬ್ರಾಹ್ಮಣ ಸ್ತ್ರೀಯನ್ನ ಸಮಾಗಮಿಸಿದರೆ ಮುದ್ಗಲ ಅಂತ ಕರೆಸ್ಕೊಳ್ಳುವಂತಹ ಅಂತಃಪುರದ ಸ್ತ್ರೀಯರ ಸೇವಾ ಕಾರ್ಯದಲ್ಲಿ ಆಸಕ್ತನಾದಂಥ ಮಗ ಹುಟ್ಟುತ್ತಾನೆ ಅಂತನ್ನೋದನ್ನು ನೋಡಿದ್ವಿ. ಮುಂದೆ ಶೂದ್ರನಾದವನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟುವಂಥ ಮಗ ಏನಿದ್ದಾನೆ ಆತ ಮಾಡುವಂಥ ಕೃತ್ಯಗಳು ಯಾವುವು? ಅಪರಾಧ ಮಾಡಿದವರನ್ನ ಗಲ್ಲಿಗೇರಿಸುವುದು, ವಧೆಗೆ ಮಾಡುವುದು, ಈ ಎಲ್ಲ ಕಾರ್ಯಗಳು ಅವನದ್ದಾಗಿರ್ತವೆ. ಸಾಮಾನ್ಯವಾಗಿ ಊರ ಹೊರಗೆ ವಾಸ ಮಾಡ್ತಾನವನು. ಚಾಂಡಾಲ ಅಂತ ಕೂಡ ಅವನನ್ನ ಕರೀತಾರೆ. ಮುಂದೆ ಹುಟ್ಟುವಂಥವನು ಹೀಗೆ ಕರೆಸ್ಕೋತಾನೆ. ಬಂದೀತು ಜಾಯತೆ ವೈಶ್ಯಾತ್. ವೈಶ್ಯ ಪುರುಷನಿಂದ ಕ್ಷತ್ರಿಯ ಸ್ತ್ರೀಯಲ್ಲಿ ವಂದಿ ಅಥವಾ ಮಾಗಧ ಅನ್ನುವ ಹೆಸರುಳ್ಳಂತಹ ಒಬ್ಬ ಮಗ ಹುಟ್ಟುತ್ತಾನೆ. ರಾಜನನ್ನ ಹೊಗಳುವುದು ಅದು ಆತನ ಜೀವನದ ಕಾರ್ಯ ಆಗಿರ್ತದೆ. ವಂದಿ ಮಾಗಧರು ಅಂತಾನೆ ಅವರನ್ನು ಕರೀತಾರೆ. ಅವರು ರಾಜನ ಕೀರ್ತಿಯನ್ನ, ಅವನ ವಂಶಾವಳಿಯನ್ನ ಹೊಗಳಿ ಆ ವೃತ್ತಿಯನ್ನ ಮುಂದುವರಿಸುವಂತವರಾಗಿರ್ತಾರೆ. ವೈಶ್ಯನಿಂದ ಕ್ಷತ್ರಿಯ ಸ್ತ್ರೀಯರು ಹುಟ್ಟಿದವನು ಮಾಗಧನಾದರೆ, ಶೂದ್ರನಿಂದ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟುವಂಥವನು ನಿಷಾದ ಜಾತಿಯವನಾಗಿ ಹುಟ್ಟಿರ್ತಾನೆ. ಅವನು ಮತ್ಸ್ಯಗಳನ್ನ ಕೊಲ್ಲುವ, ಮತ್ಸ್ಯಗಳನ್ನ ಮೀನನ್ನು ಹಿಡಿದು ಮಾರುವಂಥ ವೃತ್ತಿಯನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಶೂದ್ರಾತ್ ಆಯೋಗವಶ್ಚಾಪಿ ಅಂತ ಮುಂದಿನ ಶ್ಲೋಕ. ಶೂದ್ರ ವೈಶ್ಯ ಸ್ತ್ರೀಯಲ್ಲಿ ಸಮಾಗಮ ಮಾಡಿದರೆ ಆಯೋಗಮ ಅನ್ನುವ ಜಾತಿಯ ಮಗ ಹುಟ್ಟುತ್ತಾನೆ. ವೈಶ್ಯಾಯಾಮ್ ಗ್ರಾಮ್ಯ ಧರ್ಮಿಣಃ ಬ್ರಾಹ್ಮಣೈಃ ಅಪ್ರತಿಗ್ರಾಹ್ಯಃ. ತಕ್ಷ ಸಜೀವನಃ. ಅವನು ಮರ ಕೆಲಸವನ್ನು ಮಾಡುವಂಥ ವೃತ್ತಿ ಮಾಡ್ತಾನೆ, ಬಡಗಿ ವೃತ್ತಿಯನ್ನು ಮಾಡ್ತಾನೆ ಅಂತ ಅಲ್ಲಿ ಕೇಳಿ ಬರ್ತದೆ. ಬ್ರಾಹ್ಮಣೈಹಿ ಅಪ್ರತಿಗ್ರಾಹ್ಯ ಅಂತ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ಒಂದು ಕಡೆ ಅನುವಾದ ಬ್ರಾಹ್ಮಣರು ಆತನ ದಾನವನ್ನ, ಆತ ಕೊಟ್ಟಂತ ದಾನವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಒಂದು ಕಡೆ ಬರೆದಿದ್ದಾರೆ. ಇನ್ನೊಂದು ಕಡೆ ಬ್ರಾಹ್ಮಣರು ಆತನನ್ನು ಸ್ವೀಕರಿಸುವುದಿಲ್ಲ ಅಷ್ಟೇ, ಆತನನ್ನು ದೂರ ಇಡ್ತಾರೆ ಅಷ್ಟೇ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಆ ಅರ್ಥ ನಮಗೀಗ ಗೊಂದಲಕ್ಕೆ ಕಾರಣ ಆಗುವಂಥದ್ದೇ.
ಅದು ಇಲ್ಲಿ ಪೂರ್ಣವಾಗಿ ಸ್ಪಷ್ಟ ಆಗೋದಿಲ್ಲ ನಮಗೆ. ಏತೇಪಿ ಸದೃಶಾನ್ ವರ್ಣಾನ್ ಜನಯಂತಿ ವಿಯೋನಿಷೋ. ಈ ಸಂಕರ ಜಾತಿಯವರು ಕೂಡ ತಮ್ಮ ತಮ್ಮ ಜಾತಿಯ ಸ್ತ್ರೀಯಲ್ಲಿ ಸಮಾಗಮಿಸಿದರೆ ತಮಗೆ ಸಮಾನವಾದಂತಹ ಮಕ್ಕಳನ್ನೇ ಪಡ್ಕೊಳ್ತಾರೆ ಅಂತ ಅದರ ವರ್ಣನ ಕೇಳಿ ಬರುತ್ತದೆ. ಈ ಸಂಕರ ವರ್ಣದವರು ಕೂಡ ತಮಗಿಂತ ಕೆಳಗಿನ ವರ್ಣದ ಸ್ತ್ರೀಯರ ಜೊತೆ ಸಮಾಗಮ ಮಾಡಿದರೆ ಅಲ್ಲಿಯೂ ಕೂಡ ಆ ತಾಯಿಯ ಜಾತಿಗೆ ಸಮಾನವಾದಂತಹ ಜಾತಿಯೇ ಹುಟ್ಟುತ್ತದೆ. ಮಾತೃಜಾತ್ಯಾಹ ಪ್ರಸೂಯಂತೆ ಹಿ ಅವರಾಹ ಹೀನ ಯೋನಿಷು. ಸೂತಕನ್ಯೆ ಜೊತೆ ಸಮಾಗಮ ಮಾಡಿದರೆ ಸೂತನೇ ಹುಟ್ಟುತ್ತಾನೆ. ಸೂತನಾದವನು ವೈದೇಹಿಕ ಜಾತಿಯ ಸ್ತ್ರೀಯೊಡನೆ ಸಮಾಗಮ ಮಾಡಿದರೆ ಅದರಿಂದ ವೈದೇಹಿಕನೇ ಹುಟ್ಟುತ್ತಾನೆ ಅಂತ ಹೀಗೆ ಅದರ ವರ್ಣನ ಕೇಳ್ತದೆ. ಯಥಾ ಚತುರ್ಷು ವರ್ಣೇಶು ದ್ವಯೋರಾತ್ಮಾಸ್ಯ ಜಾಯತೆ ಆನಂತರ್ಯಾತ್ತು ಜಾಯಂತೆ ತಥಾ ಬಾಹ್ಯಾಹ ಪ್ರಧಾನತಃ. ಮುಂದಿನ ಶ್ಲೋಕ. 4 ವರ್ಣದವರಲ್ಲಿ ಅನುಲೋಮ ಕ್ರಮದಿಂದ ಮದುವೆ ಆದರೆ 2 ಕನ್ಯೆಯರಲ್ಲಿ ಸ್ವರ್ಣದವರೇ ಹುಟ್ಟುತ್ತಾರೆ. ಅದಕ್ಕೆ ಅರ್ಥ ಬ್ರಾಹ್ಮಣಿ ಮೊದಲಾದ 4 ಮದುವೆ ಆದಾಗ ಬ್ರಾಹ್ಮಣಿಯಲ್ಲಿ ಮತ್ತು ಕ್ಷತ್ರಿಯಲ್ಲಿ ಬ್ರಾಹ್ಮಣನೇ ಹುಟ್ಟುತ್ತಾನೆ. ವೈಶ್ಯನಲ್ಲಿ ಮತ್ತು ಶೂದ್ರನಲ್ಲಿ ಹುಟ್ಟಿದಂಥವರು ತಾಯಿಯ ವರ್ಣಕ್ಕೆ ಸಂಬಂಧಪಟ್ಟವರಾಗ್ತಾರೆ ಅಂತಿದೆ. ಸಂಕರ ಜಾತಿಗಳಿಗೂ ಕೂಡ ಇದೇ ಕ್ರಮವೇ ಅನುಸರಿಸುತ್ತದೆ. ಸಂಕರ ಜಾತಿಯಲ್ಲಿ ಜನಿಸಿದವರು ಕೂಡ ತಮ್ಮ ಜಾತಿಗೆ ಸೇರಿದ ಸ್ತ್ರೀಯರಲ್ಲಿ ತಮ್ಮ ಜಾತಿಗೆ ಸೇರಿದ ಮಕ್ಕಳನ್ನೇ ಪಡ್ಕೋತಾರೆ. ಬೇರೆ ಜಾತಿಯ ಸ್ತ್ರೀಯೊಡನೆ ಸಮಾಗಮ ಮಾಡಿದರೆ ತಮಗಿಂತಲೂ ಕೆಳಗಿನ ದೂಷ್ಯರಾದಂತಹ ಸಂತಾನಗಳನ್ನ ಅವರು ಪಡ್ಕೊಳ್ತಾರೆ ಅಂತ ಅದರ ಅರ್ಥ ಆಗ್ತದೆ. ಇದನ್ನ ಅನೇಕ ಕಡೆ ಇಲ್ಲಿ ಹತ್ರ ವಿವರಿಸ್ತಾರೆ. ಅಂಬಷ್ಠ ಅಂತ ಬ್ರಾಹ್ಮಣನಿಗೆ ವೈಶ್ಯ ಜಾತಿಯಲ್ಲಿ ಹುಟ್ಟಿಸಿದಂಥವನು. ಪಾರಶವ ಅಂತ ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂಥವನು. ವೈದೇಹಕ ಅಂದ್ರೆ ವೈಶ್ಯನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದವನು. ಹೀಗೆ ಇಷ್ಟೆಲ್ಲ ಸಂಕೀರ್ಣ ಜಾತಿಗಳಾಗ್ತವೆ. 9 ಸಂಕೀರ್ಣ ಜಾತಿಗಳು ಅಂತ ಹೇಳಿದ್ದಾರೆ. ಅಂಬಷ್ಠ ಕನ್ಯೆಯನ್ನ ಪಾರಶವ ಕನ್ಯೆಯನ್ನು ಮದುವೆ ಆದರೆ ಹುಟ್ಟುವ ಮಗ ಅಂಬಷ್ಟನೇ ಆಗ್ತಾನೆ. ಉಳಿದ ವರ್ಣದ ಕನ್ಯೆಯರು ಮದುವೆ ಆದರೆ ಅವರು ತಾಯಿಯ ಜಾತಿಗೆ ಸೇರ್ತಾರೆ. ಇದು ಹೀಗೆ ಮುಂದಿನ ಎಲ್ಲಾ ಸಂಕರ ವರ್ಣಗಳಿಗೂ ಕೂಡ ಅನ್ವಯಿಸುತ್ತದೆ ಅಂತ ಅದರ ವರ್ಣನ ಇದೆ. ಯಥಾ ಶೂದ್ರೋಪಿ ಬ್ರಾಹ್ಮಣ್ಯಾಂ ಜಂತುಂ ಬಾಹ್ಯಂ ಪ್ರಸೂಯತೆ. ಶೂದ್ರ ಪುರುಷ ಬ್ರಾಹ್ಮಣ ಸ್ತ್ರೀಯ ಸಮಾಗಮ ಮಾಡಿದರೆ ಹುಟ್ಟುವ ಮಗ ಚಾತುರ್ವರ್ಣ್ಯಾತ್ ಬಾಹ್ಯಂ ಚಾಂಡಾಲ ಅನ್ನೋ ಹೆಸರನ್ನು ಪಡ್ಕೊಳ್ತಾನೆ. ಅದರಂತೆ ಆ ಚಾತುರ್ವರ್ಣ್ಯದ ಹೊರಗೆ ಇರುವಂತಹ ಚಾಂಡಾಲ ಚಾತುರ್ವರ್ಣಕ್ಕೆ ಸಂಬಂಧಪಟ್ಟ ಸ್ತ್ರೀಯನ್ನ ಸಂಪರ್ಕಿಸಿದರೆ ಸಮಾಗಮಿಸಿದರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಸ್ತ್ರೀಯನ್ನು ಸಮಾಗಮಿಸಿದರೆ ಆ ಚಾಂಡಾಲನಿಗಿಂತನೂ ಮತ್ತು ಕೆಳಗಿರುವ ವ್ಯಕ್ತಿಯನ್ನ ಪಡ್ಕೊಳ್ತಾನೆ. ಏವಂ ಬಾಹ್ಯತರಾತ್ ಬಾಹ್ಯ ಚಾತುರ್ವರ್ಣ್ಯಾತ್ ಪ್ರಸೂಯತೆ. ಪ್ರತಿಲೋಮಂತು ವರ್ತಂತಹ ಅಂತ ಕೆಲವು ಕಡೆ ಇದೆ, ವರ್ಧಂತೆ ಅಂತ ಇನ್ನು ಕೆಲವು ಕಡೆ ಇದೆ. ಬಾಹ್ಯ ಸ್ತ್ರೀಯರೊಡನೆ ಅತಿಬಾಹ್ಯ ಸ್ತ್ರೀಯರೊಡನೆ ಸಂಪರ್ಕ ಹೀಗೆ ಮುಂದುವರಿತಾ ಹೋದಂತೆ ತಮಗಿಂತಲೂ ಕೆಳಗಿನ ಸ್ತ್ರೀಯರನ್ನು ಸಂಪರ್ಕಿಸ್ತಾ ಹೋದಂತೆ ಪ್ರತಿಲೋಮ ವರ್ಣಗಳು ಹೆಚ್ಚಾಗ್ತಾ ಹೋಗ್ತವೆ. ಹೀನಾತ್ ಹೀನಾಹ ಪ್ರಸೂಯಂತೆ. ಒಬ್ಬ ಕೆಳಗಿನವನಿಗಿಂತ ಮತ್ತೊಬ್ಬ ಕೆಳಗಿನವನು ಹುಟ್ಟುತ್ತಾ ಹೋಗ್ತಾನೆ. ವರ್ಣಾಹ ಪಂಚದಶ ಇವತ್ತು. ಹೀಗೆ ಪ್ರತಿಲೋಮದಿಂದ ಹುಟ್ಟಿದಂತಹ ಸಂಕರ ವರ್ಣಗಳು ಸಾಮಾನ್ಯವಾಗಿ 15 ಆಗ್ತವೆ ಅಂತ ಅದರ ವರ್ಣನ ಇದೆ.
ಬಾಹ್ಯ ಸ್ತ್ರೀ ಅಂದ್ರೆ ಬಾಹ್ಯತರಾತ್ ಪುನಃ ಅಂತಿದೆಯಲ್ಲ, ಬಾಹ್ಯ ಸ್ತ್ರೀಯರೊಡನೆ ಅತಿಬಾಹ್ಯ ಸ್ತ್ರೀಯರೊಡನೆ ಸಮಾಗಮಿಸ್ತಾ ಹೋದ್ರೆ ಅಂತ ಕೆಲವು ಕಡೆ ಅನುವಾದ ಇದೆ. ತಮಗಿಂತ ಉತ್ತಮ ಜಾತಿಯ ಸ್ತ್ರೀಯರೊಡನೆ ಸಮಾಗಮಿಸುವುದು ಅಂತ ಇನ್ನು ಕೆಲವು ಕಡೆ ಇದೆ. ಅದು ಹೇಗೆ ಅರ್ಥ ಅಂತ ತೀರ್ಮಾನಿಸುವುದು ಕಷ್ಟ ಆಗ್ತದೆ. ಪ್ರತಿಯೊಬ್ಬರು ಕೂಡ ಅನುವಾದ ಮಾಡೋರು ತಮ್ಮ ಭಾವನೆಗಳು ತಕ್ಕಂತೆ ಅದನ್ನು ಮಾಡಿದ್ದಾರೆ. ಅನೇಕ ಸ್ಮೃತಿಗಳಲ್ಲಿಯೂ ಕೂಡ ಇದರೆಲ್ಲ ಉಲ್ಲೇಖಗಳಿವೆ, ಸ್ವಲ್ಪ ಅದರಲ್ಲಿಯೂ ಕೂಡ ವ್ಯತ್ಯಾಸಗಳಿವೆ. ಆದ್ದರಿಂದ ಅವನು ಹೀಗೆ ಅಂತ ತೀರ್ಮಾನಿಸುವುದು ಕಷ್ಟ ಆದೀತು. ಅಗಮ್ಯಾಗಮನಾಚ್ಚೈವ ಜಾಯತೆ ವರ್ಣಸಂಕರ. ವರ್ಣಸಂಕರ ಆಗಲಿಕ್ಕೆ ಮತ್ತೊಂದು ಮಾರ್ಗವನ್ನು ಇಲ್ಲಿ ತೋರಿಸ್ತಾರೆ. ಬಾಹ್ಯಾನಾಂ ಅನುಜಾಯಂತೆ ಅಥವಾ ವ್ರಾತ್ಯಾನಾಂ ಅತ್ರ ಜಾಯಂತೆ ಸೈರಂಧ ಮಾಗಧೇಶು ಚ ಪ್ರಸಾಧನ ಉಪಚಾರಜ್ಞಂ ಅದಾಸಂ ದಾಸಜೀವನಂ ಅಂತ ಮುಂದಿನ ಶ್ಲೋಕ. ಅಗಮ್ಯಳಾದ ಸ್ತ್ರೀಯನ್ನ ಸಂಗಮಿಸಿದರೂ ಕೂಡ ವರ್ಣಸಂಕರ ಆಗ್ತದೆ. ಕ್ಷತ್ರಿಯ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದಂಥ, ಕ್ಷತ್ರಿಯನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಏನಿರ್ತಾನೆ, ಅವನು ವ್ರಾತ್ಯ ಅಂದ್ರೆ ಬಾಹ್ಯ ಅಂತ ಕರೆಸ್ಕೋತಾನೆ. ಅವನಿಗೆ ಮಾಗಧ ಜಾತಿಯ ಸ್ತ್ರೀಯಲ್ಲಿ ಸೈರಂಧ್ರ ಜಾತಿಗೆ ಸಂಬಂಧಪಟ್ಟವರು ಹುಟ್ಟುತ್ತಾರೆ. ಅವರು ಸ್ತ್ರೀಯರಿಗೆ ಅಲಂಕಾರ ಮಾಡುವುದು ಮೊದಲಾದ ಕಾರ್ಯಗಳನ್ನು ಮಾಡ್ತಾರೆ ಅಂತ ಒಂದು ಕಡೆ ಅನುವಾದ ಇದೆ. ವೈಶ್ಯ ಪುರುಷನಿಗೆ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದಂಥ ಮಾಗಧ ಜಾತಿಯ ಸ್ತ್ರೀಯರಿಗೆ ಬಾಹ್ಯ ಜಾತಿಯರ ಸಂಪರ್ಕವಾದರೆ ಆಗ ಸೈರಂಧ್ರರನ್ನವರು ಹುಟ್ಟುತ್ತಾರೆ. ಸೈರಂಧ್ರ ಜಾತಿಯವರು ರಾಜ ರಾಣಿ ಮೊದಲಾದವರಿಗೆ ಶೃಂಗಾರ ಮಾಡುವುದನ್ನು ತಿಳಿದಿರ್ತಾರೆ. ಅದಾಸಂ ದಾಸ ಜೀವನಂ, ಅವರು ದಾಸರೇನಲ್ಲ, ಅಂದ್ರೆ ಗುಲಾಮರಲ್ಲ. ಅವರು ಬೇರೆ ಕಡೆ ಅನೇಕ ಗುಲಾಮರು ಅಂತ ಇರ್ತಾರಲ್ಲ, ಹಿಂದೆ ನಾವು ಗುಲಾಮರ ಬಗ್ಗೆ ನೋಡಿದ್ದೀವಲ್ಲ, ಆ ಗುಲಾಮರಾದವರು ಆ ಗುಲಾಮಗಿರಿಯ ಮೂಲಕನೇ ಹೇಗೆ ಜೀವನ ನಡೆಸ್ತಿರ್ತಾರೆ, ಆ ಥರ ಇವರಲ್ಲ. ಆದರೂ ಸೇವಾವೃತ್ತಿಯನ್ನ ಮಾಡುವಂಥವ್ರು ಇವರು, ತಮ್ಮ ಸ್ವಭಾವದಿಂದಲೇ ಸೇವಾವೃತ್ತಿಯನ್ನು ಮಾಡುವಂಥವ್ರು, ಅಲಂಕಾರ ಮೊದಲಾದವುಗಳನ್ನು ಮಾಡುವವರು ಅಂತ ಅರ್ಥ. ಇದೇ ವೃತ್ತಿಯನ್ನೇ ದ್ರೌಪದಿ ಮಾಡಿದ್ಲು, ಸೈರಂಧ್ರಿ ಅಂತ ಹೆಸರನ್ನ, ಆ ಒಂದು ಹೆಸರನ್ನಿಟ್ಕೊಂಡು. ಅತಶ್ಚ ಆಯೋಗವಂಸೂತೆ ವಾಗುರಾ ಬಂಧ ಜೀವನಂ ನೈರೇಯಕಂ ಚ ವೈದೇಹ ಸಂಪ್ರಸೂತೆ ಅಥ ಮಾಧುಕಂ ಅಂತ ಮುಂದಿನ ಶ್ಲೋಕ. ಸೈರಂಧ್ರ ಜಾತಿಯ ಸ್ತ್ರೀ ಅವಳು ಆಯೋಗವ ಜಾತಿಯ ಪುರುಷನೊಡನೆ ಸಮಾಗಮ ಮಾಡಿದರೆ, ಅದು ಹಿಂದೆ ಬಂದದನ್ನು ನೋಡಿದ್ದೇವೆ. ಆಯೋಗವನನ್ನೇ ಪ್ರಸವಿಸ್ತಾಳೆ. ಆದರೆ ಅಲ್ಲಿ ಹುಟ್ಟಿದಂಥ ಆ ಆಯೋಗವ ಜಾತಿಯವನ ಕರ್ಮಗಳು ಸ್ವಲ್ಪ ಬೇರೆ ರೀತಿಯಾಗಿರ್ತಾವಂತೆ. ಬೇಡರ ವೃತ್ತಿಯನ್ನು ಮಾಡ್ತಾನೆ ಅವನು. ಅರಣ್ಯದಲ್ಲಿ ಬಲೆ ಬೀಸಿ ಪ್ರಾಣಿಗಳನ್ನು ಹಿಡಿಯುವುದನ್ನು ಇತ್ಯಾದಿ ಕಾರ್ಯಗಳನ್ನು ಅವನು ಮಾಡ್ತಾನೆ. ಸೈರಂಧ್ರ ಜಾತಿಯ ಸ್ತ್ರೀಯೊಡನೆ ವೈದೇಹಿಕ ಸಂಪರ್ಕಿಸಿದರೆ ಅದರಿಂದ ಹುಟ್ಟುವಂಥವನು ಮೈರೇಯಕ ಅಂತ ಜಾತಿಯನ್ನು ಪಡ್ಕೋತಾನೆ. ಅವನು ಮದ್ಯವನ್ನು ತಯಾರು ಮಾಡಿ ಅದನ್ನ ಮಾರಿ ಜೀವನವನ್ನು ಮಾಡ್ತಾನೆ, ಅಥವಾ ಮಾಧುಕಂ ಅಂತ ಅಲ್ಲಿ ಬಂದಿರುವ ಶಬ್ದ. ಕೆಲವು ಕಡೆ ಪಾಠಗಳಲ್ಲೇ ಮಾಧುಕಂ ಅನ್ನೋದ್ರ ಬದಲಾಗಿ ಮಾಧ್ಯಕಂ ಅಂತಿದೆ. ಅವನನ್ನು ಮಾಧುಕ ಅನ್ಬೇಕೋ ಮಾಧ್ಯಕ ಅಂತ ಅನ್ಬೇಕೋ, ಹಾಗೆ ಅದು ಸ್ವಲ್ಪ ಗೊಂದಲಕ್ಕೆ ಕಾರಣವಾಗಿ ಉಳಿತದೆ. ಇರಲಿ. ನಿಷಾದ ಸೈರಂಧ್ರ ಸ್ತ್ರೀಯ ಜೊತೆಗೆ ಸಮಾಗಮ ಮಾಡಿದರೆ ಅವಳಲ್ಲಿ ಮುದ್ದರ ಜಾತಿಯ ಮಗ ಹುಟ್ಟುತ್ತಾನೆ. ಅವನು ನಾವೋಪಜೀವಿಯಾಗಿರ್ತಾನೆ, ಅಂದರೆ ನೌಕೆಯನ್ನು ನಡೆಸಿ ಆ ಜೀವನವನ್ನು ಅಲ್ಲೇ ತನ್ನ ಜೀವನದ ಉಪಾಯವನ್ನು ಕಂಡುಕೊಳ್ಳುವಂಥವನಾಗಿರ್ತಾನೆ. ಅವನಿಗೆ ದಾಶ ಅಂತ ಹೆಸರು. ದಾಶರಾಜ ಅಂತ ಸತ್ಯವತಿಯ ತಂದೆ ಒಬ್ಬನ ಬಗ್ಗೆ ನಾವು ಹಿಂದೆ ನೋಡಿದ್ದೇವೆ. ಈ ಕಾರಣಕ್ಕಾಗಿ ಅವನನ್ನು ದಾಶ ಅಂತ ಕರೀತಾರೆ. ಈ ದಾಶರು ಈಗ
ದಾಸ ಅಂತನೇ ಹೆಸರಿನಿಂದ ಕೆಲವು ಕಡೆ ಇದ್ದಾರೆ ಅಂತ ನನ್ನ ಆಲೋಚನೆ. ದಾಸ ಅಂತ ಒಂದು ಕಮ್ಯುನಿಟಿ ಈಗಲೂ ಕೂಡ ಇದೆ. ಅವರು ತೆಲುಗು ಭಾಷೆಯನ್ನು ಮಾತಾಡ್ತಾರೆ ನಾವಿರುವ ಪ್ರದೇಶದಲ್ಲಿ. ಅವರು ಈ ಮೀನು ಹಿಡಿಯುವುದು, ನೌಕೆ ನಡೆಸುವುದು ಇತ್ಯಾದಿಗಳನ್ನು ಮಾಡ್ತಾರೆ. ಅಂತೂ ನೀರಿಗೆ ಸಂಬಂಧಪಟ್ಟ ಜೀವನ ಅವ್ರದ್ದಾಗಿರ್ತದೆ. ಮುಂದೆ ಚಾಂಡಾಲನಾದವನು ಸೈರಂಧ್ರಿಯೊಡನೆ ಸಮಾಗಮ ಮಾಡಿದರೆ ಮೃತಪ ಅನ್ನುವ ಹೆಸರಿನ ಒಬ್ಬ ನೀಚನಾದ ಮಗನನ್ನು ಪಡ್ಕೋತಾನೆ. ಅಲ್ಲಿ ಮೃತಪ ಅಂತಿದೆಯಲ್ಲ, ಮೃತ ಅಂದ್ರೆ ಸ್ಮಶಾನಕ್ಕೆ ಸತ್ತ ಹೆಣಗಳೇನು ಬರ್ತವೆ ಅವುಗಳನ್ನು ಕಾಯುವುದು ಅವನ ಕಾರ್ಯ ಆಗಿರ್ತದೆ ಅಂತ ವರ್ಣನೆ ಇದೆ. ಈ ಶ್ಲೋಕದಲ್ಲಿ ದಾಶಂ ಅಂತ ಒಂದು ಶಬ್ದ ಇದೆಯಲ್ಲ, ಕೆಲವು ಕಡೆ ದಾಸಂ ಅಂತ ಶಬ್ದ ಇದೆ. ದಾಸಂ ನಾವೋಪಜೀವಿನಂ ಅಂತ. ದಾಸಂ ಅನ್ನೋದು ಅಷ್ಟು ಸರಿಯಾದ ಅಲ್ಲ, ದಾಶಂ ಅನ್ನೋದೇ ಹೆಚ್ಚು ಯೋಗ್ಯವಾದಂಥ ಪಾಠ. ಉತ್ತರ ಭಾರತದ ಪಾಠಗಳಲ್ಲೆಲ್ಲ ದಾಸಂ ಅಂತ ಕಾಣಿಸ್ತದೆ. ಆ ದಾಸಂ ಅನ್ನೋದು ಅಷ್ಟು ಯೋಗ್ಯ ಅಲ್ಲ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೂ ದಾಸಂ ಅಂತಿದೆ. ದಾಶಂ ಅಂತ ಹೇಳುವುದು ಯೋಗ್ಯ ಅಂತ ನನ್ನ ಆಲೋಚನೆ. ಮಾಗಧ ಜಾತಿಗೆ ಸೇರಿದಂತಹ ಸ್ತ್ರೀ 4 ಜಾತಿಯ ಮಕ್ಕಳನ್ನು ಪಡ್ಕೋತಾಳೆ. ಅವರಿಗೆ ಮಾಂಸ, ಸ್ವಾದುಕರ, ಸೂದ ಮತ್ತು ಸೌಗಂಧ ಅಂತ ಹೀಗೆ 4 ಹೆಸರುಗಳು ಬರ್ತವೆ. ಅವಳಿಗೆ ಬಾಹ್ಯವರ್ಣದವರ ಸಂಪರ್ಕವಾದರೆ ಮೋಸದ ಜೀವನ ನಡೆಸುವಂಥವರು ಅವರು ಈ 4 ಹೆಸರುಗಳನ್ನು ಪಡ್ಕೊಂಡು ಹುಟ್ಟುತ್ತಾರೆ. ಮಾಂಸಂ ಸ್ವಾದುಕರಂ ಕ್ಷೌದ್ರಂ ಸೌಗಂಧಂ. ಕ್ಷೌದ್ರಂ ಅಂತ ಕೆಲವು ಕಡೆ ಇದೆ, ಸೂದಂ ಅಂತ ಇನ್ನು ಕೆಲವು ಕಡೆ ಇದೆ. ಪಾಠ ತೀರ್ಮಾನ ಮಾಡುವುದು ಸ್ವಲ್ಪ ಕಷ್ಟನೇ. ವೈದೇಹಕಾಚ್ಯ ಪಾಪಿಷ್ಠ ಅಥವಾ ಪಾಪಿಷ್ಠಂ ಕ್ರೂರಂ ಭಾರ್ಯೋಪಜೀವಿನಂ ನಿಷಾದಾನ್ ಮದ್ರನಾಭಂ ಚ ಖರಯಾನ ಪ್ರಯಾಯಿನಂ ಅಂತ ಮುಂದಿನ ಶ್ಲೋಕ. ಆಯೋಗವ ಜಾತಿಗೆ ಸಂಬಂಧಪಟ್ಟಂತಹ ಪಾಪಿಷ್ಠಳಾದ ಸ್ತ್ರೀ ಏನಿದ್ದಾಳೆ ಅವಳು ವೈದೇಹಿಕ ಜಾತಿಯ ಪುರುಷನ ಸಂಪರ್ಕದಿಂದ ಕ್ರೂರನಾದ ಮಕ್ಕಳನ್ನು ಪಡ್ಕೋತಾಳೆ. ಆಯೋಗವ ಕನ್ಯೆ ನಿಷಾದನ ಜೊತೆಗೆ ಸಮಾಗಮ ಮಾಡಿದರೆ ಅಲ್ಲಿ ಹುಟ್ಟುವ ಮಗ ಮದ್ರನಾಭ ಅನ್ನೋ ಜಾತಿಯನ್ನು ಪಡ್ಕೋತಾನೆ. ಸಾಮಾನುಗಳನ್ನು ಒಂದ್ ಕಡೆಯಿಂದ ಒಂದ್ ಕಡೆ ಸಾಗಿಸುವುದು ಅದು ಆತನ ಕಾರ್ಯ ಆಗಿರ್ತದೆ ಅಂತ ವರ್ಣನೆ ಇದೆ. ಕತ್ತೆ ಮೇಲೆ ಸಾಗಿಸುವಂತ ಪ್ರವೃತ್ತಿ ಅವನದಾಗಿರ್ತದೆ. ಚಾಂಡಾಲಾತ್ ಪುಲ್ಕಸಂ ಚಾಪಿ ಖರಾಶ್ವ ಗಜ ಭೋಜನಂ ಮೃತಚೇಲ ಪ್ರತಿಚ್ಛನ್ನಂ ಭಿನ್ನ ಭಾಜನ ಭೋಜನಂ. ಅಂತ ಮುಂದಿನ ಶ್ಲೋಕ. ಈ ಆಯೋಗವ ಜಾತಿಯ ಕನ್ಯೆ ಚಾಂಡಾಲನ ಸಂಪರ್ಕ ಮಾಡಿದರೆ ಪುಲಸ್ಕ ಅನ್ನುವ ಜಾತಿಯ ಮಕ್ಕಳನ್ನು ಪಡ್ಕೋತಾಳೆ. ಆತ ಕತ್ತೆ, ಕುದುರೆ, ಆಡು ಇವುಗಳನ್ನೆಲ್ಲ ತಿಂತಾನೆ. ಶವದ ಮೇಲಿನ ವಸ್ತ್ರವನ್ನು ಧರಿಸ್ತಿರ್ತಾನಂತೆ. ಒಡೆದ ಪಾತ್ರೆಗಳಲ್ಲಿ ಭೋಜನ ಮಾಡ್ತಾನೆ. ಇವರು ಹೀಗೆ ಆಯೋಗವಿಯಿಂದ ಹುಟ್ಟಿದಂಥ ಮಕ್ಕಳು. ಕ್ಷುದ್ರೋ ಆಯೋಗವೀಷು ಜಾಯಂತೆ ಹೀನವರ್ಣಾಸುತೆ ತ್ರಯಃ ಕ್ಷುದ್ರೋ ವೈದೇಹಕಾದಂಧ್ರಃ ಬಹಿರ್ಗ್ರಾಮ ಪ್ರತಿಷ್ಠಯಃ. ಆಯೋಗ ಜಾತಿಯ ಸ್ತ್ರೀಯಲ್ಲಿ ಶೂದ್ರ, ಆಂಧ್ರ ಮತ್ತು ಕಾರಾವರ ಅಂತವರು ಗ್ರಾಮದಿಂದ ಹೊರಗೆ ಜೀವಿಸುವಂತಹ 3 ಜನ ಮಕ್ಕಳು, 3 ಜನ ಸಂತಾನದವರು ಹುಟ್ಟುತ್ತಾರೆ. ಅವರು ಯಾವ್ಯಾವ ವೃತ್ತಿಗಳನ್ನು ಮಾಡ್ತಾರೆ? ಚರ್ಮಕಾರಃ ಪ್ರಸೂಯತೆ ಅಥವಾ ಕೆಲವು ಕಡೆ ಚರ್ಮಕಾರಾತ್ ಪ್ರಸೂಯತೆ ಅಂತ ಹೀಗೆಲ್ಲ ಪಾಠ ಇದೆ. ಚರ್ಮಕಾರಾತ್ ಪ್ರಸೂಯತೆ ಅಥವಾ ಪ್ರಜಾಯತೆ ಅಂತ ಪಾಠ ಇಟ್ಕೊಂಡು ಚರ್ಮಕಾರರು ಜನಿಸುತ್ತಾರೆ ಅಂತ ಅನುವಾದ ಮಾಡಿದ್ದು ಸರಿಯಾಗೋದಿಲ್ಲ. ಚರ್ಮಕಾರಃ ಅಂತ ಪ್ರಥಮ ವಿಭಕ್ತಿ ಏಕವಚನದ ಶಬ್ದ ಇದ್ರೆ ಚರ್ಮಕಾರನು ಹುಟ್ಟುತ್ತಾನೆ, ಅವನ ಕೆಲಸ
ಸತ್ತು ಹೋದ ಪ್ರಾಣಿಗಳ ಚರ್ಮವನ್ನು ಸುಲಿದು ಹದ ಮಾಡಿ ಅದನ್ನ ಮಾರಿ ಜೀವನ ಮಾಡುವಂಥವನು, ಅವರನ್ನ ಚರ್ಮಕಾರ ಅಂತ ಹೀಗೆ ಹೇಳ್ತಾರೆ. ಅದರಿಂದ ಚರ್ಮಕಾರ ಅನ್ನುವ ಪಾಠವೇ ಯೋಗ್ಯವಾದದ್ದು. ಚಾಂಡಾಲಾತ್ ಪಾಂಡು ಸೌಪಾಕ ತ್ವಕ್ಸಾರ ವ್ಯವಹಾರವಾನ್. ಮುಂದೆ ಚಾಂಡಾಲನಿಂದ ಹುಟ್ಟುವಂಥ ಮಗ, ನಿಷಾದ ಸ್ತ್ರೀಯಲ್ಲಿ ಹುಟ್ಟುವಂಥ ಮಗ ಪಾಂಡು ಸೌಪಾಕ ಅನ್ನೋ ಜಾತಿಗೆ ಸೇರಿದವನಾಗಿರ್ತಾನೆ. ಅವನು ತ್ವಕ್ಸಾರ ಅಂದ್ರೆ ಬಿದಿರಿನಿಂದ ಗೂಡೆ, ಬುಟ್ಟಿ, ಚಾಪೆ, ತಟ್ಟಿ ಮೊದಲಾದ ವಸ್ತುಗಳನ್ನ ಮಾರಿ ಜೀವನ ಮಾಡುವಂಥವನಾಗ್ತಾನೆ. ಈಗ ಈ ಜಾತಿಯವರಿಗೆ ಮೇದಾರ ಅಂತ ಕರೀತಾರೆ ಅಂತ ನನ್ನ ಒಂದು ವಿಶ್ಲೇಷಣೆ. ಇಲ್ಲಿ ತ್ವಕ್ಸಾರ ಅಂತ ಏನಿದೆಯಲ್ಲ, ತ್ವಕ್ಸಾರ ಅಂದ್ರೆ ಬಿದಿರು ಅಂತ ಅರ್ಥ. ಮನುಸ್ಮೃತಿಯಲ್ಲೂ ಕೂಡ ಹಾಗೆ ಹೇಳಿದ್ದಾರೆ, ಅದರ ಅನುವಾದವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗೆ ತ್ವಕ್ಸಾರ ವ್ಯವಹಾರವನ್ನಂದ್ರೆ ಬಿದಿರಿನಿಂದ ಮಾಡಬೇಕಾದ ಕೆಲಸಗಳು, ಚಾಪೆ, ಬುಟ್ಟಿ ಮೊದಲಾದ ವಸ್ತುಗಳನ್ನು ನಿರ್ಮಿಸುವವನು ಅಂತ ಅದರ ಅರ್ಥ. ತ್ವಕ್ಸಾರ ಅಂತಂದ್ರೆ ಹೀಗಿದ್ದಾಗ ಅವನು ಚರ್ಮದ ವ್ಯವಹಾರ ಮಾಡುವಂಥವನು ಅಂತ ಅನುವಾದ ಮಾಡುವುದು ಅಷ್ಟು ಉಚಿತ ಆಗೋದಿಲ್ಲ. ತ್ವಕ್ಸಾರ ಅಂದ್ರೆ ಬಿದಿರಿನ ವ್ಯವಹಾರ ಅಂತ ಅನ್ನೋದೇ ಯೋಗ್ಯ. ಸೌಪಾಕ ಅನ್ನೋ ಜಾತಿ ಒಂದು ಹುಟ್ಟುತ್ತದೆ ವೈದೇಹಿಕ ಕನ್ಯೆ ಮತ್ತು ಚಾಂಡಾಲನ ಸಮಾಗಮದಿಂದ. ಸೌಪಾಕ ಜಾತಿ ಚಾಂಡಾಲ ವೃತ್ತಿಯನ್ನೇ ಮಾಡ್ತದೆ. ವೈದೇಹಿಕ ಜಾತಿಯ ಸ್ತ್ರೀಯಲ್ಲಿ ನಿಷಾದನ ಸಂಪರ್ಕ ಆದರೆ ಅಲ್ಲಿ ಹುಟ್ಟುವ ಜಾತಿ ಅಹಿಂಡಕ ಅಂತ ಹೇಳಿ. ಮುಂದೆ ನಿಷಾದಿ ಚಾಪಿ ಚಾಂಡಾಲಾತ್ ಪುತ್ರ ಮಂತಾವಸಾಯಿನಂ ಸ್ಮಶಾನ ಗೋಚರಂ ಸೂತೆ ಬಾಹ್ಯೈರಪಿ ಬಹಿಷ್ಕೃತಂ. ನಿಷಾದ ಜಾತಿಯ ಸ್ತ್ರೀ ಚಾಂಡಾಲನ ಸಂಪರ್ಕದಿಂದ ಅಂತೇವಸಾಯಿ ಅಂತ ಬರೆದಿದ್ದಾರೆ. ಅಂತಾವಸಾಯಿ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಅಂತಾವಸಾಯಿ ಎನ್ನುವ ಜಾತಿ ಅದು ಊರ ಹೊರಗೆ ಇರುವಂಥದ್ದು. ಅಂಥ ಮಕ್ಕಳನ್ನು ಪಡ್ಕೊಳ್ತಾರೆ. ಇತ್ಯೇತಾಹ ಸಂಕರೇ ಜಾತ್ಯ ಪಿತೃಮಾತೃ ವ್ಯತಿಕ್ರಮಾತ್. ತಂದೆ ತಾಯಿ ಇವರ ನಡೆಯಿಂದ ಉಂಟಾಗುವಂಥ ಸಂಕರ ಜಾತಿಗಳು. ಕೆಲವೆಲ್ಲ ಇವುಗಳಲ್ಲಿ ಸ್ಪಷ್ಟವಾಗಿ ಕಾಣುವಂಥವಿರ್ತವೆ, ಕೆಲವು ಕಾಣುವುದಿಲ್ಲ. ಅವರು ಮಾಡುವ ವೃತ್ತಿಗಳ ಮೂಲಕ ಅದನ್ನು ತಿಳ್ಕೊಳ್ಬೇಕು. ವೇದಿತವ್ಯಾ ಸ್ವಕರ್ಮಭಿ. ಚತುರ್ನಾಮೇವ ವರ್ಣಾನಾಂ, 4 ವರ್ಣಗಳಿಗೆ ಧರ್ಮಗಳು ಯಾವುದ್ಯಾವುದು ಅಂತ ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಸಂಕರ ಜಾತಿಯ ಧರ್ಮಗಳನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿಲ್ಲ. ಧರ್ಮೋ ನಾಣ್ಯಸ್ಯ ವಿದ್ಯತೆ. ಮತ್ತೆ ಆ ಸಂಕರ ಜಾತಿಯಿಂದ ಹುಟ್ಟಿದ ವರ್ಣಗಳ ಸಂಖ್ಯೆ ಇಷ್ಟೇ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಬಹಳವಾಗಿ ಬೆಳೆದು ಮಿಶ್ರಣ ಆಗಿ ಮುಂದುವರಿತದೆ. ಯಾರು ಯಾವ ಆಲೋಚನೆಯನ್ನು ಮಾಡದೆ ಯಾವುದಾದ್ರೂ ಸ್ತ್ರೀಯ ಜೊತೆಗೆ ಸಮಾಗಮ ಮಾಡಿದರೆ ಅಲ್ಲಿ ಹುಟ್ಟುವಂತಹ ಮಕ್ಕಳು ಅಂಥ ನೀಚವಾದ ಸಂತಾನವನ್ನೇ, ನೀಚವಾದ ವರ್ಣವನ್ನೇ ಹುಟ್ಟಿದವರಾಗಿಯೇ ಮುಂದುವರಿತಾರೆ. ಅನುಗುಣವಾದ ಮಕ್ಕಳು. ಕಾಷ್ಣಾಯಸಂ ಅಲಂಕಾರಂ ಪರಿಗೃಹ್ಯತೆ ನಿತ್ಯಶಃ. ಕಬ್ಬಿಣದ ಅಲಂಕಾರಗಳನ್ನು ಮಾಡ್ಕೊಳ್ತಾರೆ. ತಮ್ಮ ಹಿಂದಿನವರು ಯಾವ ವೃತ್ತಿಗಳನ್ನು ಮಾಡ್ತಿರ್ತಾರೋ ಅದೇ ವೃತ್ತಿಗಳನ್ನೇ ಮಾಡ್ತಾರೆ ಅವರು ಕೂಡ. ಚತುಷ್ಪಥ ಸ್ಮಶಾನಾನಿ, ಸ್ಮಶಾನಗಳಲ್ಲಿ ಮತ್ತೆ 4 ಬೀದಿಗಳು ಕೂಡುವಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಅನೇಕ ಆಲಂಕಾರಿಕ ವಸ್ತುಗಳನ್ನ ಅವರು ಮಾರಾಟ ಮಾಡ್ತಾರೆ ಅಂತ ಈಗ ಒಂದ್ ಕಡೆ ಪಾಠ ಕೇಳಿ ಬರ್ತದೆ. ಇನ್ನು ಕೆಲವು ಕಡೆ ಆಲಂಕಾರಿಕ ವಸ್ತುಗಳನ್ನ ಅವರು ಧರಿಸ್ತಾರೆ ಅಂತ ಕೇಳಿ ಬರ್ತದೆ.
ಅಲಂಕಾರಿಕ ವಸ್ತುಗಳನ್ನ ಮಾರಾಟ ಮಾಡುವವರ ಅಥವಾ ತಾವೇ ಉಪಯೋಗ ಮಾಡುವವರ, ಅದು ಅಲ್ಲಿ ಸ್ಪಷ್ಟ ಆಗೋದಿಲ್ಲ. ಗೋಬ್ರಾಹ್ಮಣಾರ್ಥೇ ಸಾಹಾಯ್ಯಂ, ಎಲ್ಲರೂ ಕೂಡ ಈ ದೇಶದ ಸಂಪತ್ತಾದಂತಹ ಗೋವು ಮತ್ತು ಜ್ಞಾನಿಗಳು ಅವರ ಸಲುವಾಗಿ ಸಹಾಯ ಮಾಡಿದರೆ, ಸತ್ಯ ಅಹಿಂಸಾ ಮೊದಲಾದ ಧರ್ಮಗಳನ್ನು ಆಚರಿಸಿದರೆ ಅವರು ಮಹಾಸಿದ್ಧಿಯನ್ನು ಪಡ್ಕೊಳ್ತಾರೆ. ಇದ್ರ ಬಗ್ಗೆ ಸಂಶಯ ಬೇಡ. ಧರ್ಮವ್ಯಾಧನ ಕಥೆ ನಮಗೆ ಮಹಾಭಾರತದಲ್ಲೇ ವನಪರ್ವದಲ್ಲಿ ಕೇಳಿ ಬಂದಿದೆ. ಮಾಂಸ ಮಾರುವ ವೃತ್ತಿಯವನವನು, ಆದರೂ ಕೂಡ ಪರೋಕ್ಷದಲ್ಲಿ ಏನ್ ನಡೀತದೆ ಅನ್ನೋದನ್ನು ತಿಳ್ಕೊಳ್ಳೋ ಶಕ್ತಿ ಇದ್ದವನು. ತನ್ನ ಬಳಿಗೆ ಒಬ್ಬ ಬ್ರಾಹ್ಮಣ ಉಪದೇಶಕ್ಕಾಗಿ ಬರ್ತಾ ಇದ್ದಾನೆ ಅನ್ನೋದನ್ನ ತನ್ನ ಸಿದ್ಧಿಯಿಂದಲೇ ತಿಳ್ಕೊಂಡಂಥವನು, ಅವನಿಗೂ ಉಪದೇಶ ಮಾಡಿದಂಥವನು. ಆದರೆ ಇದೊಂದು ವಿಷಯವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಯಾರು ಚಾಂಡಾಲ, ಪುಲಸ್ಕ ಮೊದಲಾದ ವರ್ಣಗಳಲ್ಲಿದ್ದರೂ ಅವ್ರು ಯಾರೂ ಕೂಡ ನಿರ್ಗತಿಕವಾದಂತಹ ಬಡತನದ ಜೀವನವನ್ನೇ ನಡೆಸಬೇಕಾಗಿದ್ದಿಲ್ಲ. ಸ್ವಯಂ ಧರ್ಮವ್ಯಾಧನೆ ಸಂಪನ್ನವಾದಂತಹ ಶ್ರೇಷ್ಠವಾದಂತಹ ಮನೆಯಲ್ಲಿ ವಾಸ ಮಾಡಿದ್ದ. ಅಂತಹ ಸಂಪತ್ತು ಅವನಿಗೂ ಕೂಡ ಇತ್ತು. ಸಂಪತ್ತನ್ನು ಗಳಿಸುವ ಅಧಿಕಾರ ಯಾವತ್ತೂ ಎಲ್ರಿಗೂ ಕೂಡ ಇದ್ದೇ ಇದೆ. ಬಾಹ್ಯಾನಾಂ ಸಿದ್ಧಿ ಕಾರಣಂ ಭವಂತಿ ಮನುಜೋ ವ್ಯಾಘ್ರ. ವ್ಯಕ್ತಿ ವಿವೇಕಿಯಾದವನು ಏನ್ ಮಾಡಬೇಕು? ಜ್ಞಾನಿಗಳ ಉಪದೇಶಕ್ಕನುಸಾರವಾಗಿ ನರಃ ಪ್ರಜಾಯೇತ ವಿಚಾರ್ಯ ಬುದ್ಧಿಮಾನ್, ವಿವಾಹ ಮಾಡಿಕೊಳ್ಳುವಾಗ ಸರಿಯಾದ ಆಲೋಚನೆ ಮಾಡಿ ಆ ಪ್ರಕಾರ ತನಗೆ ಉಚಿತವಾದ ಪತ್ನಿಯನ್ನು ಸ್ವೀಕಾರ ಮಾಡಿ ಅಲ್ಲಿ ಮದುವೆ ಮಾಡಿಕೊಳ್ಬೇಕು. ಇದೆಲ್ಲವನ್ನು ಬಿಟ್ಟು ವಿಹೀನ ಯೋನಿಹಿ, ದುಷ್ಟ ಪತ್ನಿಯಲ್ಲಿ ದುಷ್ಟ ಸ್ತ್ರೀಯಲ್ಲಿ ಸಮಾಗಮ ಮಾಡುವಂಥವನು ಬೆನ್ನಿಗೊಂದು ದೊಡ್ಡ ಕಲ್ಲನ್ನು ಕಟ್ಟಿಕೊಂಡು ನೀರನ್ನು ದಾಟ್ಲಿಕ್ಕೆ ಹೋದ್ರೆ ಹೇಗೆ ಮುಳುಗಿ ಹೋಗ್ತಾನೋ ಹಾಗೆ ತನ್ನ ವಂಶವನ್ನೆಲ್ಲ ಹಾಳು ಮಾಡ್ತಾನೆ. ಅವಿದ್ವಾಂಸಂ ಅಲಂ ಲೋಕೆ ವಿದ್ವಾಂಸಮಪಿ ವಾ ಪುನಃ ನಯಂತೆ ಹಿ ಉತ್ಪಥಂ ನಾರ್ಯ ಕಾಮಕ್ರೋಧ ವಶಾನುಗಂ. ಮನುಷ್ಯ ಎಷ್ಟು ದೊಡ್ಡ ವಿದ್ವಾಂಸನೇ ಆಗಿರಲಿ, ಪ್ರವಚನಕರನೇ ಆಗಿರಲಿ, ದೊಡ್ಡ ಸನ್ಯಾಸಿಯೇ ಆಗಿರಲಿ, ಅವನನ್ನ ಈ ನಾರಿಯರು ಅಂದ್ರೆ ದುಷ್ಟ ನಾರಿಯರು ಅಂತ ತಿಳ್ಕೋಬೇಕು. ಅವರು ಅವನನ್ನ ದುರ್ಮಾರ್ಗಕ್ಕೆ ಸೆಳೀತಾರೆ. ಸ್ವಭಾವಶ್ಚೈವ ನಾರೀಣಾಂ, ಪುರುಷರನ್ನು ಹಾಳು ಮಾಡುವುದು, ಪುರುಷರನ್ನು ಕಳಂಕಿತರನ್ನಾಗಿ ಮಾಡುವುದು. ದೂಷಿಸುವುದು ಅಂತ ಅರ್ಥ ಅಲ್ಲ ಅದಕ್ಕೆ, ಪುರುಷರನ್ನು ಕಳಂಕಿತರನ್ನಾಗಿ ಮಾಡುವುದು ಅಂತ ಅದರ ಅರ್ಥ. ಅದು ಆ ಸ್ತ್ರೀಯರ ಸ್ವಭಾವ. ಆದ್ರಿಂದ ವಿವೇಕಿಗಳಾದವರು ಆ ಸ್ತ್ರೀಯರ ವಿಷಯದಲ್ಲಿ ಆಸಕ್ತಿ ತೋರಿಸೋದಿಲ್ಲ, ಅವ್ರ ಬಗ್ಗೆ ಎಚ್ಚರಿಕೆಯಿಂದಿರ್ತಾರೆ. ಹೀಗೆ ಈ ಎರಡು ಶ್ಲೋಕಗಳು ಬಂದುವಲ್ಲ, ಈ ಎರಡು ಶ್ಲೋಕಗಳನ್ನ ನಾನು ಪ್ರವಚನಕ್ಕೆ ತಯಾರಿ ಮಾಡ್ಕೊಳ್ತಾ ಕೂತ್ಕೊಂಡಿದ್ದಾಗ ಒಂದು ವರದಿ ಕೂಡ ನನ್ನ ಗಮನಕ್ಕೆ ಬಂತು. ಈ ಎಲ್ಲ ಶ್ಲೋಕಗಳನ್ನು ಯಾವ ರೀತಿಯಲ್ಲಿ ತಗೊಳ್ಬೇಕು ನಾವು? ಅಕ್ಷರಶಃ ತಗೊಳ್ಳಿಕ್ಕಂತೂ ಬರೋದಿಲ್ಲಲ್ಲ, ಪ್ರತಿಯೊಂದನ್ನು ಕೂಡ ಫಿಲ್ಟರ್ ಮಾಡಿ ತಗೊಳ್ಬೇಕಾಗ್ತದೆ. ಅಂಥದೊಂದು ಮಾತು ಸ್ತ್ರೀಯನ್ನ ಸಾರಾಸಗತಾಗಿ ಈ ಎರಡು ಶ್ಲೋಕಗಳಲ್ಲಿ ನಿಂದಿಸಿದಂತೆ ಕಾಣಿಸ್ತಿದೆ. ದುಷ್ಟ ಸ್ತ್ರೀಯರನ್ನು ನಿಂದಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ಇದೊಂದು ಕಳೆದ 29ನೇ ತಾರೀಕು ಪೇಪರ್ನಲ್ಲಿ ಬಂದಂತ ಒಂದು ವರದಿ ಇದು. ಒಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿ ಈ ಒಂದು ಮಾತನ್ನು ಉದ್ಧರಿಸಿದ್ದಾರೆ. ಯಾರೇ ಒಬ್ಬ ಪುರುಷನ ಆಕರ್ಷಣೆಗೊಳಗಾಗುವಕ್ಕಿಂತ ಮುಂಚೆ ಆ ಪುರುಷ ನನ್ನನ್ನು ಹಾಳು ಮಾಡಬಹುದು, ನನ್ನ ಮೇಲೆ ಅತ್ಯಾಚಾರ ಮಾಡಬಹುದು ಅನ್ನೋದನ್ನ ಪ್ರತಿಯೊಂದು ಹೆಣ್ಣು ಕೂಡ ಯೋಚಿಸಬೇಕು. ಇದು ಅಮೆರಿಕಾದ ಒಬ್ಳು ಕಾದಂಬರಿಗಾರ್ತಿ ಮ್ಯಾ ರಾಬರ್ಟ್ ಅಂತ ಅವಳು ಹೇಳಿದ ಮಾತು. ಅವಳು ಬರೆದಂಥ ಯಾವುದೇ ಕಾದಂಬರಿನ ಸಾಹಿತ್ಯವನ್ನು ನಾನೇನು ಓದಿಲ್ಲ. ಪೊಲೀಸ್ ಆಫೀಸರ್ ಬರೆದಂಥ ಒಂದು ಸಮಾಜಕ್ಕೆ ಬೋಧನೆ ಮಾಡುವಂತಹ ಒಂದು ಲೇಖನದಲ್ಲಿ ಈ ಮಾತನ್ನು ಉದ್ಧರಿಸಿದ್ದಾರಷ್ಟೇ. ಯಾರ್ದಾರೊಬ್ಬರ ಸಂಪರ್ಕಕ್ಕೆ ಬರುವಾಗ, ಅವರ ಆಕರ್ಷಣೆಗೊಳಗಾಗುವಾಗ ಆತ ತನ್ನನ್ನು ಹಾಳು ಮಾಡಬಹುದು, ತನ್ನನ್ನು ಪತಿತಳನ್ನಾಗಿ ಮಾಡಬಹುದು ಅನ್ನೋ ಎಚ್ಚರ ಪ್ರತಿಯೊಬ್ಬ ಸ್ತ್ರೀಗೂ ಇರಬೇಕು. ಹಾಗಿದ್ರೆ ಅವಳು ಎಚ್ಚರಿಕೆಯಿಂದ ಇರ್ತಾಳೆ.
ಅನ್ನುವುದು ಅಲ್ಲಿ ಬಂದ ಮಾತು. ಅದರಂತೆ ನಯಂತಿ ಹಿ ಅಪಥಂ ನಾರ್ಯ, ಸ್ತ್ರೀಯರಾದವರು ಪ್ರತಿಯೊಬ್ಬರನ್ನು ಕೂಡ ದುರ್ಮಾರ್ಗಕ್ಕೆ ಎಳಿತಾರೆ ಅಂದ್ರೆ ಸಾರಾಸಗಟಾಗಿ ಎಲ್ಲರನ್ನೂ ಕೂಡ ಅಂತ ಅರ್ಥ ಅಲ್ಲ. ತನ್ನ ಸಂಪರ್ಕಕ್ಕೆ ಬಂದಂತಹ ಪ್ರತಿಯೊಬ್ಬ ಗಂಡಸನ್ನು ಅವನ ಆಕರ್ಷಣೆಗೆ ಒಳಗಾಗುವುದಕ್ಕಿಂತ ಮುಂಚೆ, ಅವನನ್ನು ಮೆಚ್ಚುವುದಕ್ಕಿಂತ ಮುಂಚೆ ಸರಿಯಾಗಿ ತೂಗಿ ನೋಡಬೇಕು ಅಂತ ಹೇಗೆ ಅರ್ಥನೋ ಹಾಗೆ ಇಲ್ಲೂ ಕೂಡ ಅರ್ಥ ಅಷ್ಟೆ. ನಾರ್ಯ ಅಂದ್ರೆ ಎಲ್ಲಾ ನಾರ್ಯರು ಅಲ್ಲ. ಸ್ವಭಾವಶೇವ ನಾರ್ಯನಾಮ ಅಂತ ಶ್ಲೋಕದಲ್ಲಿ ನಿಂದನೆ ಮಾಡಿದ್ದು ಕೂಡ ಎಲ್ಲ ಸ್ತ್ರೀಯರನ್ನು ಏನಲ್ಲ. ಸತ್ವಂಸು ಚ ತಥಾ ಸ್ತ್ರೀಷು ನ ಸಂಗೋ ದೋಷಮಾವಹೇತ್ ಯಥಾಯೋಗ್ಯಂ ಗುಣಾಯೇವ ದೋಷಕೃತ್ ದುಷ್ಟಜಂತುಷು. ಸತ್ಪುರುಷರ ಮತ್ತು ಸತ್ಸ್ತ್ರೀಯರ ಸಂಗಮ, ಅವ್ರ ಜೊತೆ ನಾವು ಮಾಡುವಂತಹ ಒಡನಾಟ, ಬೇರೆ ಬೇರೆ ಅನೇಕ ಲೌಕಿಕ ಕಾರ್ಯಗಳಿಗಾಗಿ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ ಅನೇಕ ಸ್ತ್ರೀ ಪುರುಷರ ಒಂದು ವ್ಯವಹಾರ, ಒಬ್ಬರನ್ನೊಬ್ಬರು ಅವಲಂಬಿಸುವುದು ಸಮಾಜದಲ್ಲಿ ಇದ್ದೇ ಇರ್ತದೆ. ಆದರೆ ಅದು ಯಾವುದೂ ಕೂಡ ಬಾಧಕ ಅಲ್ಲ, ಅದರಿಂದ ಅನುಕೂಲಗಳೇ ಇವೆ. ಆದರೆ ದೋಷಕ್ಕೂ ದುಷ್ಟ ಜಂತುಷು, ದುಷ್ಟ ಸ್ತ್ರೀ ಆಗಲಿ ದುಷ್ಟ ಪುರುಷನೇ ಆಗಲಿ ಅವರಿಂದ ದೋಷಗಳು ಬರ್ತವೆ, ಹೊರತು ಸಜ್ಜನರಿಂದ ಬರುವುದಿಲ್ಲ ಅನ್ನೋದನ್ನು ಗಮನಿಸಬೇಕು. ಯುಧಿಷ್ಠಿರ ಕೇಳ್ತಾನೆ, ಕಲುಷಿತವಾದ ಯೋನಿಯಲ್ಲಿ ಹುಟ್ಟಿದ್ದಾನೆ, ಆದರೆ ಸಜ್ಜನನಂತೆ ಕಾಣ್ತಾನೆ, ಅವನನ್ನು ಸಂಕರ ಜಾತಿಯನ್ನು ಗುರುತಿಸುವುದು ಹೇಗೆ? ಅದಕ್ಕೆ ಭೀಷ್ಮರು ಹೇಳ್ತಾರೆ, ಅವನ ಆಚರಣೆಯನ್ನು ನೋಡಿ ಅವನ ಜನ್ಮ, ಅವನ ಹಿನ್ನೆಲೆ ಶುದ್ಧವೋ ಅಶುದ್ಧವೋ ಅದೆಲ್ಲವನ್ನು ನೋಡಬೇಕು. ಆಚಾರದ ಕೊರತೆ, ನೀಚ ವರ್ತನೆ, ದುಷ್ಟತನ ಇವೆಲ್ಲವೂ ಆತನ ಹಿನ್ನೆಲೆಯನ್ನು ತೋರಿಸ್ತವೆ. ಅಂಥವನು ತನ್ನ ತಂದೆಯ ಕಡೆಯಿಂದ ಅಥವಾ ತಾಯಿಯ ಕಡೆಯಿಂದ ಅಂಥ ಒಂದು ದುಷ್ಟ ಸ್ವಭಾವವನ್ನು ಪಡ್ಕೊಂಡಂಥವನಾಗಿರ್ತಾನೆ. ಕೆಲವು ಬಾರಿ ತಾಯಿ ತಂದೆ ಇಬ್ಬರಿಂದಲೂ ಅಂಥ ದುಷ್ಟ ಗುಣಗಳು ಬರುವುದೂ ಇದೆ. ಆ ಗುಣಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ತೀರಾ ಕೆಲವೊಂದು ಬಾರಿ ಎಂಥದೇ ದುಷ್ಟ ಹಿನ್ನೆಲೆಯಲ್ಲಿ ಹುಟ್ಟಿದ್ರೂ ಕೂಡ ಆ ವ್ಯಕ್ತಿಗಳು ಸಜ್ಜನರಾಗಿ, ಭಗವದ್ಭಕ್ತರಾಗಿ, ಸಮಾಜಕ್ಕೆ ಉಪಯೋಗಿಗಳಾಗಿ ಬದುಕ್ತಾರೆ. ಹುಲಿ ಒಂದು ತನ್ನ ಮೈ ಮೇಲೆ ವಿಚಿತ್ರವಾದಂತಹ ಪಟ್ಟೆಗಳನ್ನ, ರೂಪಗಳನ್ನೆಲ್ಲ ಪಡ್ಕೋತದೆ ತನ್ನ ತಂದೆ ತಾಯಂದಿರಿಂದ. ಹಾಗೆ ಮನುಷ್ಯನು ಕೂಡ ಮಾತಾಪಿತೃಗಳ ಗುಣಗಳನ್ನು ಪಡ್ಕೋತಾನೆ ಅಂತ ಅದರ ತಾತ್ಪರ್ಯ. ಅನೇಕ ಬಾರಿ ಯಾರು ಯಾರಿಂದ ಹುಟ್ಟಿದ್ದಾನೆ ಅಂತ ಬಹಿರಂಗವಾಗಿ ತಿಳಿಯೋದಿಲ್ಲ. ಆದರೂ ಆ ಸ್ವಭಾವಗಳನ್ನು ಗಮನಿಸಿ ಅವರವರ ಹಿನ್ನೆಲೆಯನ್ನ ತಿಳ್ಕೊಳ್ಬೇಕು. ಇಷ್ಟಾದರೂ ಸಜ್ಜನಿಕೆ, ಭಗವದ್ಭಕ್ತಿ ಮೊದಲಾದವುಗಳು ಇದ್ದರೆ ಆತನನ್ನು ಗೌರವಿಸಬೇಕು ಅಂತ ಕೂಡ ಅದರ ತಾತ್ಪರ್ಯ ಆಗ್ತದೆ. ಆರ್ಯರೂಪ ಸಮಾಚಾರಂ ಚರಂತಂ ಕೃತಕ್ಕೆ ಪಥಿ. ಮೇಲ್ನೋಟಕ್ಕೆ ಶ್ರೇಷ್ಠವಾದ ಆಚಾರಾದಿಗಳನ್ನು ಅವಲಂಬಿಸಿಕೊಂಡು ಬದುಕುವಂತೆ ಕಾಣಿಸ್ತಾನೆ ಕೆಲವು ಕಡೆ. ಆದರೆ ಆತನ ವಾಸ್ತವಿಕವಾದಂತಹ ಸ್ವಭಾವವನ್ನು ಗಮನಿಸಿ ಅಂಥವನು ಹೇಗಾಗಿದ್ದಾನೆ, ಅವನು ಕೃತಕವಾದ ನಡವಳಿಕೆಯೋ ಸ್ವಾಭಾವಿಕವಾದ ನಡವಳಿಕೆಯೋ ಅನ್ನೋದನ್ನು ತೀರ್ಮಾನಿಸಬೇಕು. ನಾನಾವೃತ್ತೇಷು ಭೂತೇಷು. ಈ ಜಗತ್ತಿನ ಜನ ಪ್ರಾಣಿಗಳು ಅಂತಿದೆ, ಪ್ರಾಣಿಗಳು ಅಂತ ಅನುವಾದ ಮಾಡೋದು ಸರಿಯಲ್ಲ, ಒಟ್ಟಾರೆ ಜೀವಿಗಳು, ಮುಖ್ಯವಾಗಿ ಮನುಷ್ಯರು ನಾನಾ ಥರದ ವ್ಯವಹಾರಗಳಲ್ಲಿ ತೊಡಗಿರ್ತಾರೆ. ಜೀವನೋಪಾಯಕ್ಕಾಗಿ ಏನೇನೋ ಕೆಲಸಗಳನ್ನು ಮಾಡಬೇಕಾಗ್ತದೆ. ಜನ್ಮವೃತ್ತ ಸಮಂ ಲೋಕೆ ಸುಶ್ಲಿಷ್ಟಂ ನ ವಿರಜ್ಯತೆ. ಅವನ ಮೂಲ ಸ್ವಭಾವ ವ್ಯಕ್ತಿದು ಬಿಟ್ಟು ಹೋಗೋದಿಲ್ಲ. ಸ್ವಭಾವ ಅಂತನ್ನೋದು ಆತ್ಮಕ್ಕೆ ಸಂಬಂಧಪಟ್ಟ ಒಂದು ಸ್ವಭಾವ ಇರ್ತದೆ. ಆ ಜನ್ಮದಲ್ಲಿ ತಂದೆ ತಾಯಿಂದ್ರಿಂದ ಪಡೆದಂತಹ ಒಂದು ಸ್ವಭಾವ ಇರ್ತದೆ. ಪರಿಸರದಿಂದ ಆತ ಕಲಿತದ್ದೊಂದಿರ್ತದೆ. ಇದು ಇಲ್ಲಿ ಮಹಾಭಾರತದಲ್ಲಿ ಬರಲಿಲ್ಲ, ನಾನು ಸುಮ್ಮನೆ ಹೇಳಿದೆ ಅಷ್ಟೆ. ಆ ಆತ್ಮಕ್ಕೆ ಸಂಬಂಧಪಟ್ಟಂತ ಸ್ವಭಾವ ಈಗ ಅವನಲ್ಲಿ ವ್ಯಕ್ತ ಆಗೋದಿಲ್ಲ. ಕೆಲವರಲ್ಲಿ ವ್ಯಕ್ತ ಆಗಬಹುದು,
ಬಹುತೇಕರಲ್ಲಿ ಈಗ ತಂದೆ ತಾಯಂದಿರಿಂದ ಪಡ್ಕೊಂಡ ಗುಣ, ಪರಿಸರದಿಂದ ಪಡ್ಕೊಂಡದ್ದು ಮಾತ್ರ ಗಮನಕ್ಕೆ ಬರ್ತಾ ಹೋಗ್ತದೆ. ತುಲ್ಯ ಸತ್ವಂ ಪ್ರಮೋದತೆ. ತನಗೆ ತನ್ನ ಸ್ವಭಾವಕ್ಕೆ ಅನುಗುಣವಾದಂತಹ ವೃತ್ತಿಗಳನ್ನು ಮಾಡಿದರೆ ಅವನು ಸಂತೋಷ ಪಡ್ತಾನೆ, ಅವನಿಂದ ಸಮಾಜಕ್ಕೂ ಉಪಯೋಗವಿದೆ. ಜಾಯಾಂಸಮಪಿ ಶೀಲೇನ ನಿಹೀನಂ ನೈವ ಪೂಜೆಯೇ. ಬಹಳ ಮಹತ್ವದ ಮಾತು. ಉತ್ತಮ ವರ್ಣದವನಾಗಿದ್ದಾನೆ, ಆದರೆ ಶೀಲದಿಂದ ಹೀನನಾಗಿದ್ರೆ ಅಂಥವನನ್ನು ಯಾವತ್ತೂ ಗೌರವಿಸಬಾರದು. ಅಪಿ ಶೂದ್ರಂ ಚ ಧರ್ಮದ್ಯಂ ಸದ್ವೃತ್ತಂ ಅಭಿಪೂಜೆಯೇ. ಶೂದ್ರನೇ ಆಗಿರಲಿ, ಮತ್ತಾರೇ ಆಗಿರಲಿ, ಯಾವ ಜಾತಿಯಲ್ಲೇ ಇರಲಿ, ಧರ್ಮಜ್ಞನಾಗಿದ್ರೆ, ಸದ್ವೃತ್ತನಾಗಿದ್ರೆ ಅವನನ್ನ ಗೌರವಿಸಬೇಕು. ಆತ್ಮಾನ ಆಖ್ಯಾತಿ. ಮನುಷ್ಯ ತನ್ನ ಸ್ವಭಾವವನ್ನು ಒಂದಲ್ಲ ಒಂದು ಹಂತದಲ್ಲಿ ತೋರಿಸ್ಪಡಿಸ್ಕೋತಾನೆ ಸಮಾಜಕ್ಕೆ. ತನ್ನ ಚಾರಿತ್ರ್ಯ, ಶೀಲ, ಕರ್ಮಗಳಿಂದ ತೋರಿಸ್ಕೋತಾನೆ. ಕುಲದ ಮೂಲವೂ ಕೂಡ ಗೊತ್ತಾಗ್ತದೆ. ಪ್ರಣಷ್ಟಮಪ್ಯಾಶು ಕುಲಂ ತಥಾ ನರಹ ಪುನಃ ಪ್ರಕಾಶಂ ಕುರುತೆ. ಹೀಗೆ ಅನೇಕ ನೀಚ ಹಿನ್ನೆಲೆಗಳ ಬಗ್ಗೆ ನಾವು ಇಲ್ಲಿ ನೋಡಿದ್ದೇವೆ. ಭೀಷ್ಮರು ಯುಧಿಷ್ಠಿರನಿಗೆ ಹೇಳ್ತಾರೆ, ಅಂಥ ಕುತ್ಸಿತವಾದಂತಹ ಹಿನ್ನೆಲೆಗಳನ್ನು ಮನುಷ್ಯ ವಿವೇಕಪೂರ್ಣವಾಗಿ ಪರಿತ್ಯಜಿಸಬೇಕು. ಅದರಿಂದ ದೂರ ಇದ್ದು ಸತ್ಸಂತಾನವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಪಡಬೇಕು. ಆದರೆ ಅನೇಕ ಬಾರಿ ಮನುಷ್ಯ ತಾನು ಎಲ್ಲಿ ಹುಟ್ಟಬೇಕು ಅಂತನ್ನೋದು ತನ್ನ ಕೈಯಿಂದ ತೀರ್ಮಾನ ಆಗುವಂತಹ ವಿಷಯ ಆಗಿರೋದಿಲ್ಲ. ಆದರೂ ಎಲ್ಲೇ ಹುಟ್ಟಲಿ ಮನುಷ್ಯ, ಆತ ಪ್ರಯತ್ನಪೂರ್ವಕವಾಗಿ ಸಜ್ಜನಿಕೆಯನ್ನು ಅಳವಡಿಸಿಕೊಳ್ಳುವುದನ್ನು ರೂಢಿಸ್ಕೋಬೇಕು. ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಮನ್ಯೇ ಶ್ವಪಜಂ ವರಿಷ್ಠಂ ಅಂತ ಭಾಗವತ ಹೇಳೋದು. ಅದಕ್ಕಾಗಿ ನಾಯಿಯನ್ನು ಬೇಯಿಸಿ ತಿನ್ನುವಂಥ ನೀಚವಾದ ಜನ್ಮದಲ್ಲೇ ಹುಟ್ಟಿರಲಿ, ಆದರೆ ಅವನಲ್ಲಿ ಭಗವಂತನ ಭಕ್ತಿ ಇದ್ದರೆ ಅವನೇ ವರಿಷ್ಠ. ಭಗವಂತನ ಬ್ರಾಹ್ಮಣನಾಗಿದ್ದಾನೆ, ಬೇಕಾದಷ್ಟು ಧರ್ಮಾಚರಣೆಗಳನ್ನು ಇತ್ಯಾದಿಗಳನ್ನು ಮಾಡ್ತಾ ಇದ್ದಾನೆ, ಎಲ್ಲ ಕಪಟದ ಆಚರಣೆಗಳು. ಭಗವಂತನಲ್ಲಿ ಭಕ್ತಿ ಇಲ್ಲ. ಹಾಗಿದ್ದಾಗ ಕೇವಲ ಅವನ ಕುಲವನ್ನು, ಅವನಿಗಿರುವಂತಹ ಜ್ಞಾನವನ್ನು ಗಮನಿಸಿ ಅವನನ್ನು ಪ್ರಶಂಸಿಸಬಾರದು, ಅವನನ್ನು ದೂರ ಇಡಬೇಕು. ಎಂಥ ಶ್ವಪಜನೇ ಆಗಿರಲಿ, ಶೂದ್ರನೇ ಆಗಿರಲಿ, ಅವನನ್ನೇ ಗೌರವಿಸಬೇಕು. ಇದು ಶಾಸ್ತ್ರದ ಸ್ಪಷ್ಟವಾದಂತಹ ಆದೇಶವಾಗಿದೆ. ಅನೇಕ ಬಾರಿ ಈ ಹಿಂದೆ ಕೂಡ ನಾವು ಇದನ್ನು ನೋಡಿದ್ದೇವೆ. ಈ ವರ್ಣಗಳೇನಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನುವಂಥ 4 ವರ್ಣಗಳು, ಮತ್ತೆ ಈ ಸಂಕರ ವರ್ಣಗಳು ಇತ್ಯಾದಿಗಳು, ಅವೆಲ್ಲವೂ ಕೂಡ ಮುಖ್ಯವಾಗಿ ಚಾತುರ್ವರ್ಣ್ಯ. ಇದು ಅಸೃಜತ್ ಸಹಿ ಯಜ್ಞಾರ್ಥೆ. ಇದೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ ಅದು ಬಂತು. ಜೀವನ ಒಂದು ಯಜ್ಞ. ಆ ಯಜ್ಞವನ್ನು ನಡೆಸುವುದಕ್ಕಾಗಿ ಅನೇಕ ಜನ ಅನೇಕ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಇವರೆಲ್ಲರನ್ನು ಭಗವಂತ ಸೃಷ್ಟಿಸಿದ್ದಾನೆ. ಈ ಕರ್ಮಗಳನ್ನು, ವೃತ್ತಿಗಳನ್ನು ಗೊತ್ತು ಮಾಡಿದ್ದಾನೆ. ಅವರವರು ಅದರದನ್ನು ಮುಂದುವರಿಸಬೇಕು. ಹೊರತು ಜಾತಿ ಪದ್ಧತಿಯ ಆಧಾರದಲ್ಲಿ ಶುದ್ಧವಾದ ರಾಜಕೀಯ, ಇನ್ನೊಬ್ಬರನ್ನ ನೋಯಿಸುವುದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೋಯಿಸುವುದು, ಇಂಥ ಕಾರ್ಯಗಳನ್ನು ಮನುಷ್ಯ ಮಾಡಬಾರದು. ಅದು ಚಾತುರ್ವರ್ಣದ ಉದ್ದೇಶ ಅಲ್ಲ. ಉನ್ನತ ವರ್ಣದವರು ಕೂಡ ಅಂತ ಯಾರು ಕರೆಸ್ಕೊಂಡಿದ್ದಾರೆ, ಅವರು ಕೆಳಗಿನ ವರ್ಣದವರನ್ನ ದೈಹಿಕವಾಗಿ, ಮಾನಸಿಕವಾಗಿ ಹಿಂಸಿಸುವ ಪ್ರವೃತ್ತಿಯನ್ನು ತೋರಿಸಬಾರದು. ಹಾಗೆ ಮತ್ತಾರೇ ಕೆಳಗಿನ ವರ್ಣದವರು ಇದ್ರೂ ಕೂಡ ಅವರು ಬೇರೆ ಯಾರನ್ನು ಹಿಂಸಿಸುವಂಥ ಪ್ರವೃತ್ತಿಯನ್ನು ತೋರಿಸಬಾರದು. ಸರ್ವಭೂತ ಹಿತೇರತಃ ಮೈತ್ರಃ ಕರುಣ ಏವಚ ಅಂತ ಭಗವದ್ಗೀತಾದಲ್ಲಿ ಹೇಳುವ ಮಾತುಗಳೇನಿವೆ, ಅವು ಉನ್ನತ ಜಾತಿಯವನೇ ಇರಲಿ, ಕೆಳಜಾತಿಯವನೇ ಇರಲಿ, ಸರ್ವಭೂತಗಳ ಹಿತದಲ್ಲಿಯೂ ಆಸಕ್ತನಾದಂತಹ ವ್ಯಕ್ತಿಯನ್ನ ಭಗವಂತ ಮೆಚ್ಚುತ್ತಾನೆ. ಸರ್ವತ್ರ ಸಮದರ್ಶನ ಶುನಿಚೈವ ಶ್ವಪಾಕೇಚ. ನಾಯಿಯನ್ನು ಬೇಯಿಸಿ ತಿನ್ನುವಂಥ ಮನುಷ್ಯನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಸಮಶಬ್ದ ವಾಚ್ಯನಾದ ಭಗವಂತನನ್ನು ಕಾಣಬೇಕು. ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಅನ್ನೋದನ್ನು ಕಾಣಬೇಕು ಅಂತ ಭಗವದ್ಗೀತಾ ಮತ್ತು ಅದರ ವ್ಯಾಖ್ಯಾನಗಳು ಮನುಷ್ಯನಿಗೆ ಎಚ್ಚರಿಕೆ ಕೊಟ್ಟಿವೆ. ಹಾಗೆ ಬದುಕಿದ್ದಾದರೆ ಸಮಾಜದಲ್ಲಿ ಈ ಎಲ್ಲ ವರ್ಣ ವ್ಯವಸ್ಥೆ ಇದ್ದರೂ ಕೂಡ ಪ್ರತಿಯೊಬ್ಬರ ಹಿತಕ್ಕಾಗಿ ಬದುಕಿದರೆ ಆಗ ಎಲ್ಲಿಯೂ ವೈಮನಸ್ಯ ಇರೋದಿಲ್ಲ. ಈ ಜಗತ್ತಿನಲ್ಲಿ
ಉಳಿದೆಲ್ಲ ಜಾತಿಗಳು ಕೂಡ ನನ್ನೊಂದು ಜಾತಿಯನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಜಾತಿಗಳು ಕೂಡ ನಮ್ಮನ್ನ ತುಳಿಲಿಕ್ಕಾಗಿ ತಯಾರಾಗಿ ನಿಂತಿವೆ ಅಂತೂ ಪ್ರತಿಯೊಂದು ಜಾತಿಯೂ ಆಲೋಚನೆ ಮಾಡ್ತಿದೆ ಇವತ್ತು. ಆದ್ದರಿಂದ ಪ್ರತಿಯೊಂದು ಜಾತಿಗೂ ಮತ್ತೊಂದು ಜಾತಿಯ ಬಗ್ಗೆ ಅನುಮಾನ, ನಾನಾ ಥರದ ಗುಮಾನಿಗಳು. ನಾವು ಗಮನಿಸಿ ನೋಡಿದರೆ ಪ್ರತಿಯೊಂದು ಜಾತಿಗೆ ಸಂಬಂಧಪಟ್ಟಂತೆಯೂ ಕೂಡ ಏನಾದರೂ ಗಾದೆ ಮಾತುಗಳಿವೆ. ಆ ಜಾತಿಯವರು ನಂಬಬಾರದು, ಈ ಜಾತಿಯವರು ನಂಬಬಾರದು ಅಂತ. ನಾನು ಯಾವುದನ್ನು ಇಲ್ಲಿ ಹೆಸರಿಸಲಿಕ್ಕೆ ಹೋಗೋದಿಲ್ಲ. ನಮ್ಮ ನಾಲಿಗೆ ತುದಿಯಲ್ಲಿ ಅಂಥ ಗಾದೆ ಮಾತುಗಳೆಲ್ಲ ಪುಂಖಾನುಪುಂಖವಾಗಿ ಹೊರಗೆ ಬರ್ತಿರ್ತವೆ. ಯಾವುದಾದ್ರೂ ಧರ್ಮಶಾಸ್ತ್ರದ ಮಾತು ಹೊರಗೆ ಬರ್ತದ, ಮಂತ್ರ ಹೊರಗೆ ಬಂದೀತ, ಅದಲ್ಲ. ಇನ್ನೊಂದು ಜಾತಿಯನ್ನ ನಿಂದಿಸಲಿಕ್ಕೆ, ಅದ್ರ ಬಗ್ಗೆ ಏನಾದರೂ ಆಡಿಕೊಳ್ಳಲಿಕ್ಕೆ ನಮ್ಮ ನಾಲಿಗೆ ಯಾವತ್ತೂ ಕೂಡ ಹಾತೊರಿತಾ ಇರ್ತದೆ. ಇಂಥ ಒಂದು ನೀಚ ಪ್ರವೃತ್ತಿಯನ್ನು ನಮ್ಮಲ್ಲಿ ಪ್ರೋತ್ಸಾಹಿಸಲಿಕ್ಕಾಗಿ ಭಗವಂತ ಜಾತಿಗಳನ್ನು ಸೃಷ್ಟಿಸಲಿಲ್ಲ. ಅಸೃಜತ್ ಸಹಿ ಯಜ್ಞಾರ್ಥೆ, ಯಜ್ಞದ ಉದ್ದೇಶದಿಂದ ಇದನ್ನೆಲ್ಲೂ ಸೃಷ್ಟಿಸಿದ್ದಾನೆ. ಹೀಗೆ ಪ್ರತಿಯೊಬ್ಬರ ಬಗ್ಗೆನೂ ಇರುವಂತಹ ಗುಮಾನಿಗಳು, ಅನುಮಾನಗಳನ್ನು ಬಗ್ಗೆ ದೂರ ಇಟ್ಟು ಪ್ರತಿಯೊಬ್ಬರ ಹಿತದಲ್ಲಿ ತೊಡಗಿದರೆ ಆಗ ಶಾಸ್ತ್ರ ಹೇಳಿದಂಥ ಆ ಒಂದು ಯಜ್ಞದ ಪರಿಕಲ್ಪನೆ, ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ. ಭಗವಂತನ ಪೂಜೆಗಾಗಿರುವ ಒಂದು ಶರೀರ ನನ್ನದು, ನನ್ನ ಇಡೀ ಜೀವನವೇ ಆ ಭಗವಂತನ ಪೂಜೆಗಾಗಿರುವಂತಹ ಒಂದು ಸಾಧನ ಅಂತ ಆಲೋಚನೆ ಮಾಡಿದರೆ ಯಾರಲ್ಲಿಯೂ ಕೂಡ ಇಂಥ ದುಷ್ಟ ಆಲೋಚನೆಗಳು ಬರೋದಿಲ್ಲ, ಅನುಮಾನಗಳು ಬರೋದಿಲ್ಲ, ಗುಮಾನಿಗಳು ಬರೋದಿಲ್ಲ. ಅಥ ಕಲ್ವಿಯಂ ದೈವೀ ವೀಣಾ ಭವತೆ ತದ ಅನುಕೃತಿ ರಸವು ಮಾನುಷೀ ವೀಣಾ ಭವತೆ ಅಂತ ಕೂಡ ಉಪನಿಷತ್ನಲ್ಲಿ ಹೇಳ್ತಾರೆ. ದೊಡ್ಡ ದೊಡ್ಡ ದೇವತೆಗಳು, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳ ಶರೀರಗಳೇನಿವೆ ಅವೆಲ್ಲವೂ ದೈವೀ ವೀಣಾ, ಭಗವಂತನ ಪೂಜೆಗಾಗಿರುವಂಥವು. ತದ ಅನುಕೃತಿ ರಸವು ಮಾನುಷೀ ವೀಣಾ. ಈ ಇಲ್ಲಿರುವಂತಹ ಶರೀರಗಳೇನಿವೆ ನಮ್ಮೆಲ್ಲರ ಶರೀರಗಳು, ಅದು ಬ್ರಾಹ್ಮಣನ ಶರೀರ ಇರಬಹುದು, ಅಥವಾ ಕ್ಷತ್ರಿಯನ ಶರೀರ ಇರಬಹುದು, ವೈಶ್ಯ, ಶೂದ್ರ, ಮತ್ತಾರೇ ಶರೀರ ಇರಬಹುದು. ಇವೆಲ್ಲವೂ ಕೂಡ ಆ ಭಗವಂತನ ಗುಣಗಾನ ಮಾಡಲಿಕ್ಕಾಗಿರುವಂತಹ ಒಂದು ವೀಣಾ ಅಂತ ಉಪಾಸನೆ ಮಾಡಬೇಕು. ಹಾಗೆ ಉಪಾಸನೆ ಮಾಡಿದವನು ವಿದ್ಯಾಪೂರ್ಣ ಮುಖ ಸಸ್ಯಾತ್, ಅವನ ಮುಖದಲ್ಲಿ ವಿದ್ಯೆ ಯಾವತ್ತು ಲಾಸ್ಯ ಆಡ್ತಾ ಇರ್ತದೆ. ಇತರೆ ಉಪನಿಷತ್ನಲ್ಲಿ ಈ ಮಾತು ಬಂದಿರೋದು. ಅಥ ಕಲ್ವಿಯಂ ದೈವೀ ವೀಣಾ ಭವತಿ ತದನುಕೃತಿ ರಸವು ಮಾನುಷೀ ವೀಣಾ. ಈ ಮನುಷ್ಯನ ಈ ಒಂದು ಶರೀರ ಏನಿದೆ ಇದು ಭಗವಂತನ ಪೂಜೆಗಾಗಿರುವಂಥದ್ದು ನೋಡಿದ್ವಲ್ಲ. ತಸ್ಯ ವಿಷ್ಣೋರಯಂ ದೇಹ ವೀಣಾ ಸಾಕ್ಷಾತ್ ಪ್ರಕೀರ್ತಿತ ದೈವೀ ವೀಣಾ ತತಸೇಯಂ ಲೋಕಸಿದ್ಧಾತು ಮಾನುಷಿ ಬ್ರಹ್ಮಾದಿ ದೇವಾನ್ ಯೋ ವೇದ ವಿಷ್ಣೋರ್ವೀಣೇತಿ ಭಕ್ತಿತಃ. ಬ್ರಹ್ಮಾದಿ ದೇವತೆಗಳ ಶರೀರ, ಅವರ ಜೀವ, ಅದು ಭಗವಂತನ ಪೂಜೆಗಾಗಿರುವಂತಹ ವೀಣಾ ಅದು. ಹಾಗೆ ನಾವು ಅನುಸಂಧಾನ ಮಾಡಿಕೊಂಡ್ರೆ ವಿದ್ಯಾಪೂರ್ಣ ಮುಖ ಸಸ್ಯಾತ್, ಮುಖದಲ್ಲಿ ವಿದ್ಯೆ ಕಳೆ ಇರ್ತದೆ, ಭೂಮಿಯಲ್ಲಿ ಆತನ ಕೀರ್ತಿ ಹರಡುತ್ತದೆ. ಯಥಾ ಅಸ್ಯಾ ಉದರಂ ಏವಂ ಅಮುಷ್ಯಾಹ ಅಂಭಣಂ. ಮಾನುಷಿ ವೀಣೆ ಕೂಡ ದೈವೀ ವೀಣೆಯ ಪ್ರತಿರೂಪವಾಗಿದೆ. ಈ ಮಾನುಷಿ ವೀಣೆ ದೈವೀ ವೀಣೆಗಿರುವಂತಹ ಎಲ್ಲ ಭಾಗಗಳನ್ನು ಹೊಂದಿದೆ. ದೈವೀ ವೀಣೆಗೂ ಶಿರಸ್ಸಿದೆ, ಮಾನುಷಿ ವೀಣೆಗೂ ಶಿರಸ್ಸಿದೆ, ಹೊಟ್ಟೆ, ಬುರುಡೆ, ನಾಲಿಗೆ ಇರುವಂತೆ ಇದಕ್ಕೂ ಎಲ್ಲವೂ ಕೂಡ ಇದೆ. ಹೀಗೆ ಮನುಷ್ಯನ ಈ ಶರೀರ ದೇವತೆಗಳ ಶರೀರ ಹೇಗೋ ಹಾಗೆ ಮನುಷ್ಯನ ಶರೀರವೂ ಕೂಡ ಭಗವಂತನ ಗುಣಗಳ ಗಾನಕ್ಕಾಗಿ ಇರುವಂತಹ ಮೀಸಲಾಗಿರುವಂತಹ ಒಂದು ಉಪಕರಣ ಅಂತ ನಾವು ತಿಳ್ಕೊಳ್ಬೇಕು. ಆಗ ಈ ಯಾವ ವೈಷಮ್ಯಗಳು ಕೂಡ ಸಮಾಜದಲ್ಲಿ ಇರುವುದಿಲ್ಲ. ಹೀಗೆ ಶಾಸ್ತ್ರಗಳು ಕೊಟ್ಟಂತಹ ಸಂದೇಶವನ್ನು ಕೇಳಿದ್ದೀವಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಈ ಅಧ್ಯಾಯವೂ ಕೂಡ ಸಮಾಪ್ತವಾಗಿದೆ.